ಅಕೌಂಟ್ ಲವ್ ಯು ಅಂತ ಮೆಸೇಜ್ ಮಾಡ್ತಾರ. ನಮ್ಗೆಲ್ಲ ಮೆಸೇಜ್ ಮಾಡಿರೋದೆಲ್ಲ ಪ್ರತಿಯೊಂದು ಸಾಕ್ಷಿನೂ ಇದೆ ಸರ್. ಅಕೌಂಟ್ ಮಾಡೋ ಮೆಸೇಜ್ ಅದು. ಮೊದ್ಲೇ ಮದ್ವೆ ಆಗಿದೆ, ಒಂದ್ ಹೆಣ್ಣು ಮಗು ಇದೆ, ನನಗ್ ತಿಳಿಸಿಲ್ಲ. ಅವರು ಇರ್ಲಿ, ಈಗ ಇಷ್ಟ ದಿನ ಗೊತ್ತಾಗೋರ್ಗು ಇಬ್ರು ನೋಡ್ಕೊತಿದ್ದೆ ಅಲ್ವಾ, ಹಂಗೆ ಇನ್ ಮುಂದೆ ನೋಡ್ಕೊ ಅಷ್ಟೇ ನಾನ್ ಕೇಳ್ತಾ ಇರೋದು. ಮಾಡ್ಕೊಡ್ಬೋದು. ಹಂಗಾರೆ ನಾನ್ 4 ಗೋಡೆ ಮಧ್ಯದಲ್ಲಿ ಮದ್ವೆ ಆಗಿರೋಳು, ನನ್ಗೇನು ರೈಟ್ಸ್ ಇಲ್ವಾ? ಹಂಗಾರೆ ನನ್ಗೆ ಅನ್ಯಾಯ ಆಗ್ಬೋದಾ? ನೊಂದ ಮಹಿಳೆಗೆ ನ್ಯಾಯ ಸಿಗುವುದೇ ಇಲ್ಲವಾ? ಮದುವೆ ಆಗಿಲ್ಲ ಎಂದು ಹೇಳಿ ವಿಚ್ಛೇದನ ಮಹಿಳೆಯ ಜೊತೆ ಸತತವಾಗಿ 1 ವರ್ಷದಿಂದ ದೈಹಿಕ ಸಂಪರ್ಕ ಹೊಂದಿತ್ತು. ಈಗ ನಾನವನಲ್ಲ ಅಕ್ಕ ಎಂದು ಹೇಳಿ ವಂಚನೆ. ಮೈಸೂರಿನ ಬಸವನಗುಡಿಯಲ್ಲಿ ವಾಸವಾಗಿರುವ ಕಿರಣ್ ಎಂಬಾತ ನನಗೆ ಮದುವೆ ಆಗಿಲ್ಲ ಎಂದು ಶ್ರೀರಂಗಪಟ್ಟಣ ತಾಲೂಕಿನ ಬೆಳಗೋಳ ಗ್ರಾಮದ ವಿಚ್ಛೇದಿತ ಮಹಿಳೆಯ ಜೊತೆ ಚಲಾಟ. ಕಿರಣ್ ಎಂಬಾತನಿಗೆ ಮೊದಲೇ ಮದುವೆಯಾಗಿ 1 ಮಗು ಸಹ ಇದ್ದು, ವೀಣಾ ಎಂಬ ಮಹಿಳೆಯ ಜೊತೆ ದೈಹಿಕ ಸಂಪರ್ಕದಲ್ಲಿದ್ದು, ಇದೀಗ ನನ್ನ ಮೊದಲನೇ ಹೆಂಡತಿಗೆ ವಿಷಯ ತಿಳಿದಿದೆ. ಆದ್ದರಿಂದ ನಿನ್ನನ್ನ ದೂರ ಮಾಡಲು ಬಯಸುತ್ತೇನೆ, ದಯವಿಟ್ಟು ನನ್ನನ್ನ ಬಿಟ್ಟು ಬಿಡು ಎಂದು ಕಿರಣ್ ಕೇಳಿಕೊಳ್ಳಲಾಗಿ ಒಪ್ಪದ ಮಹಿಳೆಗೆ ಕಿರಣ್ ಕುಟುಂಬಸ್ಥರೆಲ್ಲರೂ ಸೇರಿ ಮನ ಬಂದಂತೆ ಮಹಿಳೆಗೆ ತಿಳಿಸಿದ್ದಾರೆ. ಈ ವಂಚನೆ ಪ್ರಕರಣ ಸದ್ಯ ಮೈಸೂರಿನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈಗಿನ ಕಾಲಘಟ್ಟದಲ್ಲಿ ಹೆಣ್ಮಕ್ಳು ಹಾಗೂ ಮಹಿಳೆಯರ ಮೇಲೆ ನಡೀತಾರಂತಹ ಶೋಷಣೆ ದೌರ್ಜನ್ಯಗಳ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಇಂಥದ್ದೇ ಪ್ರಕರಣ ಒಂದು ಇಂದು ಮೈಸೂರಿನ ಹೆಬ್ಬಾಳ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಬನ್ನಿ ಇಂದು ಆ ನೊಂದಿರುವ ಮಹಿಳೆಯ ಅಳಲೇನಿದೆ ಅದನ್ನ ಅವ್ರ ಮುಖಾಂತರ ಆಲ್ಸೋಣ. ಸರ್, ನಂದು ಡಿವೋರ್ಸ್, ಫಸ್ಟ್ ಮದ್ವೆ ಆಗಿ ಡಿವೋರ್ಸ್ ಆಗಿತ್ತು. ಅದೆಲ್ಲ ಡಿವೋರ್ಸ್ ಎಲ್ಲ ಆಗಿ ನಾನು ಸೆಪರೇಟ್ ಆಗಿ ಒಬ್ಳೆ ಬದುಕ್ತಿದ್ದೆ. 5 ವರ್ಷ ಆಗಿದೆ ನಾನು ಡಿವೋರ್ಸ್ ಆಗಿ. ಈಗ 9-10 ತಿಂಗಳ ಹಿಂದೆ ಒಬ್ಬ ಕಿರಣ್ ಅನ್ನೋ ವ್ಯಕ್ತಿ ಬಂದ. ನಾನ್ ಮನೇಲಿಲ್ಲ, ನಂಗ್ ಮದ್ವೆ ಆಗಿಲ್ಲ ಆ ತರದ್ದೆಲ್ಲ ಹೇಳಿ ನನಗೆ ನಾನ್ ಮದ್ವೆ ಆಗ್ತೀನಿ, ನಿಮ್ ಜೊತೆಗೆ ಇರ್ತೀನಿ, ನೀವು ಹೊಂಟಿದೀರಾ, ನನ್ಗೂನು ಪ್ರೀತಿ ಕೊರತೆ ಇದೆ, ಮನೇಲಿ ಅವ್ರ ಅಮ್ಮನ ಕ್ಯಾರೆಕ್ಟರ್ ಸರಿ ಇಲ್ಲ, ಅವ್ರ ಅಮ್ಮ ಜೊತೆಲೂ ಇಲ್ಲ ನಾನು ಮನೇಲಿ, ಅದರಿಂದ ನಾನ್ ನಿಮ್ ಜೊತೆಗೆ ಇರ್ತೀನಿ, ನೀವು ನನ್ ಜೊತೆಗೆ ಇರ್ತೀರಾ ಅಂದ್ಬಿಟ್ಟು ನಮ್ಮನೇಲೆ ನನ್ ಫಸ್ಟ್ ಡಿವೋರ್ಸ್ ಆಗಿರೋ ಕಾರಣಕ್ಕೆ ನಂಗೆ ಹೊರಗಡೆ ಎಲ್ಲೂ ಮದ್ವೆ ಆಗಕ್ಕೆ ಇಷ್ಟ ಇರ್ಲಿಲ್ಲ. ಅವ್ರ ಬರ್ತಡೇ ದಿನನೇ ನಮ್ಮನೇಲೆ ದೇವ್ರ ಮುಂದೆ ತಾಳಿ ಕಟ್ಟಿರೋದು. ಅದಕ್ಕೆ ಫೋಟೋ ಏನು ಇಲ್ಲ, ತಾಳಿ ಕಟ್ಟಿರೋದು ಇಬ್ಬರೇ ಇರೋದ್ರಿಂದ ಫೋಟೋ ಏನು ತಗೊಳಕ್ ಆಗ್ಲಿಲ್ಲ ಅವ್ರ ಕಟ್ಬೇಕಾದ್ರೆ. ಅದ್ ಬಿಟ್ರೆ ಅವ್ರ ನನ್ ಜೊತೆ ವಾಯ್ಸ್ ರೆಕಾರ್ಡ್ ಅಲ್ಲಿ ಮಾತಾಡಿರೋದು, ಮೆಸೇಜ್ ಮಾಡಿರೋದು ಎಲ್ಲ ಪ್ರತಿಯೊಂದು ಇದೆ. ಅವ್ರ ಜೊತೆ ಅವ್ರ ಫೋಟೋ ಇದೆ. ಆದ್ರೆ ಈಗ ಹೇಳ್ತಿರೋದು ಅವ್ರ ಮೊದ್ಲೇ ಮದ್ವೆ ಆಗಿದೆ, ಅವ್ರಿಗೆ ಒಂದ್ ಹೆಣ್ಮಗು ಇದೆ. ಈಗ ನನ್ ಮದ್ವೆ ಸ್ವಲ್ಪ ದಿನ ಕೇಳಿದ್ರು, ಇನ್ನೇನು ಆಗ್ಬಿಟ್ಟಿದೀನಿ, ಮೊದ್ಲನೇದು ಹಾಳಾಗಿದೆ, ಇದನ್ನ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡ್ ಹೋಗೋಣ ಅಂತ ನಾವು ಅಡ್ಜಸ್ಟ್ ಮಾಡ್ಕೊಂಡ್ ನಾನು ಇದ್ದೆ. ಇವಾಗ ಏನಾಗಿದೆ, ಅವ್ರಿಗೆ ಗೊತ್ತಾಗಿದೆ ಮೊದ್ಲನೇ ಹೆಂಡತಿಗೆ. ಅವ್ರು ಎದುರಿಸಿ ಬೆದರಿಸಿ ಈಗ ಇವ್ರ ಕೈಲಿ ನೀನ್ ಇಟ್ಕೊಂಡಿರೋಳು ಅಂತ ಹೇಳು, ನಾನ್ ಹೋಗಿ ಬಂದಿ ಮಾಡ್ತಿದ್ದೆ ಅಷ್ಟೇ, ನಾನು ಅವಳಿಗೆ ತಾಳಿ ಕಟ್ಟಿಲ್ಲ, ಅಕ್ಕನ ತರ ಇದ್ದೆ, ತಂಗಿ ತರ ಇದ್ದೆ, ಆ ತರದ್ದೆಲ್ಲ ಹೇಳ್ತಿದ್ದಾನೆ. ಅಕ್ಕ ತಂಗಿ ತರ ಇರೋದಾದ್ರೆ ಲವ್ ಯು ಅಂತ ಯಾಕೆ ಮೆಸೇಜ್ ಮಾಡ್ತಾರೆ? ಅಕ್ಕಂಗ್ ಲವ್ ಯು ಅಂತ ಮೆಸೇಜ್ ಮಾಡ್ತಾರ. ನಮ್ಗೆಲ್ಲ ಮೆಸೇಜ್ ಮಾಡಿರೋದೆಲ್ಲ ಪ್ರತಿಯೊಂದು ಸಾಕ್ಷಿನೂ ಇದೆ ಸರ್. ಅಕ್ಕಂಗ್ ಮಾಡೋ ಮೆಸೇಜ್ ಅದು. ನನ್ ಜೊತೆ ದೈಹಿಕವಾದ ಸಂಬಂಧ, ಅಕ್ಕ ಅಂತ ಹೇಳಿದ್ಮೇಲೆ ನನ್ ಜೊತೆ ದೈಹಿಕವಾದ ಸಂಬಂಧದಲ್ಲಿ ಹೆಂಗ್ ಮುಂದುವರಿತಾನೆ? ಅವ್ರ ಅಕ್ಕ ತಂಗಿರ ಜೊತೆ ಅದೇ ತರ ಮಾಡ್ತಾರ? ಇಲ್ಲ, ಅದ್ ನನ್ ತಾಲಿ ಕಟ್ಟಿರೋದ್ರಿಂದ ಅವ್ರ ನನ್ ಜೊತೆ ಹತ್ರ ಇರೋದಲ್ವಾ. ಅದೊಂದು ಫೋಟೋ, ಮದ್ವೆ ಅದೊಂದು ಫೋಟೋ ಬಿಟ್ಟು ಇನ್ನೆಲ್ಲಾ ರೀತಿನೂ ಇದೆ ನನ್ನ ಹತ್ರ. ಈಗ ಹೇಳ್ತಾರವ್ರು ನನ್ ಮೋಸ ಮಾಡಕ್ಕೆ, ನನ್ ಬಿಟ್ಬಿಡೋಣ ಅಂತ. ಇಷ್ಟ ದಿನವರೆಗೂ ಯೂಸ್ ಮಾಡ್ಕೊಂಡ್ ಬಿಟ್ಬಿಟ್ರೆ ಏನ್ ಹೆಣ್ಮಕ್ಳು ಏನು ಆಟದ ಗೊಂಬೆಗಳ? ನಮ್ಗೆ ನ್ಯಾಯ ಬೇಕು ಸರ್. ಸರ್, ನನ್ಗೆ ಅವ್ರನ್ನ ಬಿಟ್ಬಿಡು ಅಂತ ನಾನು ಹೇಳಲ್ಲ. ಅವ್ರು ಮದ್ವೆ ಆಗಿದಾರೆ, ಅವ್ರನ್ನ ಬಿಟ್ಬಿಡು ಅಂತ ಹೇಳಲ್ಲ. ಅವರು ಇರ್ಲಿ, ಈಗ ಇಷ್ಟ ದಿನ ಗೊತ್ತಾಗೋರ್ಗು ಇಬ್ರು ನೋಡ್ಕೊತಿದ್ದೆ ಅಲ್ವಾ, ಹಂಗೆ ನೀನ್ ಇನ್ ಮುಂದೆ ನೋಡ್ಕೊ ಅಷ್ಟೇ ನಾನ್ ಕೇಳ್ತಾ ಇರೋದು. ಮೊದ್ಲೇ ಮದ್ವೆ ಆಗಿದೆ, ಒಂದ್ ಹೆಣ್ಣು ಮಗು ಇದೆ, ನನಗ್ ತಿಳಿಸಿಲ್ಲ. ಮದ್ವೆ ಆಗಿದೆ ಸರ್, ಅವ್ರು ವಾದ ಮಾಡ್ತಾ ಇರೋದು. ಹೌದು ಸರ್. ಕೇಸ್ ಆಗುತ್ತೆ ಅಂದ್ರೆ ಅವ್ರು ಫಸ್ಟ್ ಯೋಚನೆ ಮಾಡ್ಬೇಕಿತ್ತು ಸರ್. ನನಗ್ ಗೊತ್ತಿಲ್ಲದೇನೆ ತಾನೇ ಮದ್ವೆ ಆಗಿರೋದು. ಈಗ ಹಂಗಾರೆ ನನಗ ಅನ್ಯಾಯ ಆಗಲ್ವಾ? ಈಗ ಅವ್ರು ಕೇಸ್ ಮಾಡ್ತಾರೆ, ಅವ್ರ ಮೊದಲನೇ ಹೆಂಡತಿ ರೈಟ್ಸ್ ಐತೆ, ಕೇಸ್ ಮಾಡ್ಕೊಡ್ಬೋದು. ಹಂಗಾರೆ ನಾನ್ 4 ಗೋಡೆ ಮಧ್ಯದಲ್ಲಿ ಮದ್ವೆ ಆಗಿರೋಳು, ನನ್ಗೇನು ರೈಟ್ಸ್ ಇಲ್ವಾ? ಹಂಗಾರೆ ನನ್ಗೆ ಅನ್ಯಾಯ ಆಗ್ಬೋದಾ? ನಮ್ಮ 2 ಮಕ್ಳಿದೆ, ಒಂದ್ ಗಂಡ್ ಮಗು ನಮ್ಮ ಅಮ್ಮನ ಮನೇಲೆ ಇದೆ ಸರ್. ಆಲೆ ಆಯ್ತು, ಹತ್ತತ್ರ 1 ವರ್ಷ ಹತ್ತತ್ರ ಆಯ್ತು ಸರ್. 1 ವರ್ಷದಿಂದ ಇಲ್ದಿರೋದು ಅಂದ್ರೆ ನನ್ಗೆ ಗೊತ್ತಾಗಿತ್ತು. ಅವ್ರ ನನ್ನ ತಾಲಿ ಕಟ್ಟಿದ್ಮೇಲೆ 1-2 ತಿಂಗಳಿಗೆ ಅವ್ರ ಮದ್ವೆ ಆಗಿದೆ, ಮಗು ಇದೆ ಅಂತ ಗೊತ್ತಾಯ್ತು.
ಇನ್ನೇನ್ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಲ್ವಾ ಆದ್ಮೇಲೆ ಆ ತರ ಮಾಡ್ಕೊಂಡು ಹೋಗ್ತಿದೆ. ಈಗ ಅವ್ರ ಹೆಂಡತಿಗೆ ಗೊತ್ತಾಗಿರೋದ್ರಿಂದ ಪ್ರಾಬ್ಲಮ್ ಆಗಿರೋದು. ನಿಮ್ಗೆ ಎಷ್ಟು ಜನ? ನಮ್ಗಿಬ್ರು ಇದಾರೆ ಸರ್. ಒಂದು ದೊಡ್ಡ ಮಗ ಅಮ್ಮನ ಮನೇಲೆ ಇದ್ದಾನೆ, ಚಿಕ್ಕ ಮಗಳು ನನ್ನ ಹತ್ರ ಇದ್ದಾಳೆ. ಗಂಡ ಇದೆ ಕಿರಣ್ ಅವ್ರು ಇಲ್ಲೇ ಇದಾರೆ ಸರ್. ನೀವು ಮದುವೆ ಆಗಿದೆ ಅಂತ ಅವ್ರದ್ದು ಡೈವರ್ಸ್ ಆಗಿದೆ ಸರ್. ಡೈವರ್ಸ್ ಪೇಪರ್ ನನ್ನ ಹತ್ರ ಇದೆ. ಹ್ಞೂ ಸರ್, ಡಿವೋರ್ಸ್ ಆಗಿ 5 ವರ್ಷ ಆಗಿದೆ ಸರ್. ನಮ್ದು ಡಿವೋರ್ಸ್ ಪೇಪರ್ ನನ್ನ ಹತ್ರ ಇದೆ. ನಮ್ದು ಪಟ್ನಕ್ ಬರುತ್ತೆ ಡೈವರ್ಸ್ ಕೇಸು. ಅಲ್ಲಿಂದಾನೇ ಡೈವರ್ಸ್ ಆಗಿ ನನ್ನ ಮನೇಲಿ ಡೈವರ್ಸ್ ಕೊಟ್ಟಿರೋದ್ರಿಂದ ಯಾರು ನನ್ನ ಸಪೋರ್ಟ್ ಇಲ್ಲ. ಅವ್ರಿಗೆ ಇಷ್ಟ ಇರಲಿಲ್ಲ ನಾನು ಡೈವರ್ಸ್ ಮಾಡೋದು. ಆದ್ರಿಂದ ನನ್ನ ಸಪೋರ್ಟ್ ಯಾರು ಇಲ್ಲ. ನಾನು ಒಂಟಿಯಾಗಿ ಬದುಕ್ತಾ ಇದೀನಿ. ನಾನು ನನ್ನ ಮಗಳು ಬದುಕ್ತಿದ್ವಿ. ಮತ್ತೆ ನನ್ ಡಿವೋರ್ಸ್ ಆಗಿರೋ ಕಾರಣಕ್ಕೆ ನನ್ನ ಸೆಕೆಂಡ್ ಮ್ಯಾರೇಜ್ಗೆ ಹುಡುಗನ್ ಹುಡುಕ್ತಿದೆ. ಆ ಟೈಮಲ್ಲಿ ಇವ್ರು ಬಂದು ಮದ್ವೆ ಆಗಿರೋದು. ಅವರವರೇ ಮದ್ವೆ ಆಗಿರಿ. ನಾನ್ ಮದ್ವೆ ಆಗ್ತೀನಿ, ನಾನು ಇರ್ತೀನಿ ನಿನ್ ಜೊತೆ, ನನ್ನ ಸಾಯೋವರೆಗೂ ನಿನ್ ಜೊತೆ ಇರ್ತೀನಿ, ನಂಗೆ ಏನೇ ಕಷ್ಟ ಆದ್ರೂನು ಅನ್ಕೊಂಡು ಮದ್ವೆ ಆದ್ರು. ಈಗ ಈಗ ದೊಡ್ಡ ಹೆಂಡತಿ ಗೊತ್ತಾಗಿದೆ, ಅವ್ರು ಎದುರಿಸಿದಾರೆ. ಈಗ ಅವಳನ್ನ ಬಿಟ್ಬಿಡು, ಇಲ್ಲ ನಾನ್ ನಿನ್ನಲ್ಲಿ ಕೇಸ್ ಹಾಕ್ತೀನಿ ಅಂತ ಏನೋ ಎದುರಿಸಿರ್ತಾರೆ. ಈಗ ದೊಡ್ಡ ಹೆಂಡತಿಗೆ ರೈಟ್ಸ್ ಬರೋದು. ಯಾಕಂದ್ರೆ ಅವಳು ಎಲ್ಲಾನು ಮಾಡ್ಕೊಂಡಿರ್ತಾಳೆ. ಅವ್ರದ್ದು ಅಂತ ಒಂದ್ ಮಗು ಇದೆ. DNA ಟೆಸ್ಟ್ ಮಾಡ್ಸಿದ್ರೆ ಎಲ್ಲರೂ ಅವ್ರದ್ದೇನೆ ತಾನೇ ಒಪ್ಕೊಳ್ಳೋದು. ಅದಕ್ಕೆ ಈಗ ಅವ್ರ ಎದುರುಕೊಂಡು ನನ್ನ ಬಿಡ್ಬೇಕು. ಈಗ ಹಂಗಾಗಿ ನನ್ಗೆ ಬೆಲೆನೇ ಇಲ್ವಾ? ಇವಾಗ ನೀವು ಏನ್ ಮಾಡ್ಬೇಕು ನೆಕ್ಸ್ಟ್ ಅನ್ಕೊಂಡಿದ್ದೀರಾ? ಇವಾಗ ಪೊಲೀಸ್ ಸ್ಟೇಷನ್ ಬಂದಿರಲ್ಲ? ಪೊಲೀಸ್ ಸ್ಟೇಷನ್ ಅಲ್ಲಿ ಸರ್ ನೆನ್ನೆ ಈ ತರದ್ದೆಲ್ಲ ನನ್ಗೆ ಹೇಳಿದಾಗ ನನಗೆ ಶಾಕ್ ತಡೆಯಕ್ಕಾಗ್ಲಿಲ್ಲ. ನಾನ್ ಯಾಕಪ್ಪ ಇರ್ಬೇಕು, ಆಲ್ರೆಡಿ ಒಂದ್ಸತಿ ಜೀವನ ಹಾಳಾಗಿದೆ, ಮತ್ತೆ 2ನೇ ಜೀವನನು ಹಿಂಗೆ ಹಾಳಾಯ್ತಲ್ಲ ಅಂತ ಹೇಳಿ ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದೆ. ಅದ್ರ ಬಗ್ಗೆ ಕೇಸ್ ತಗೊಳಕ್ಕೆ ಸ್ಟೇಷನ್ ಕಳಿಸಿದ್ರು. ತಪ್ಪು ಸರ್. ಏನ್ ಮಾಡೋದು ಸರ್, ನನ್ಗೀಗ ಸಪೋರ್ಟಿಗೆ ಯಾರು ಇಲ್ಲ. ಈಗ ಒಬ್ರು ಇರ್ತಾರೆ ಅಂತ ಅನ್ಕೊಂಡಿದ್ರೆ ಅವರು ನನ್ಗೆ ಈ ತರ ಮೋಸ ಮಾಡ್ತಾವ್ರೆ. ಈಗ ಎಲ್ಲಾ ಜೀವನದಲ್ಲಿ ಬರೀ ಮೋಸನೇ ಆಗ್ಬಿಟ್ರೆ ಬದುಕದ ಹೆಂಗೆ ಸರ್? ಈಗ ಹುಡುಗ ಏನ್ ಹೇಳ್ತಾ ಇದ್ದಾನೆ? ಆ ಹುಡುಗ ನನ್ನ ಅಕ್ಕನ್ ತರ ಇದ್ದೆ, ತಂಗಿ ತಮ್ಮನ್ ತರ ಇದ್ದೆ, ಆತರ ಹೇಳ್ತಿದ್ದಾನೆ. ಮೆಸೇಜ್ ಎಲ್ಲ ಲವ್ ಯು ಚಿನ್ನಮ್ಮ, ಲವ್ ಯು ವಿಕೆ. ನನ್ನ ಹೆಸರು ವೀಣಾ, ಅವ್ರ ಹೆಸರು ಕಿರಣ್, ಅದಕ್ಕೆ ವಿಕೆ. ನಮ್ ಪೂರ್ತಿ ಹೆಸರು ಮೆನ್ಷನ್ ಮಾಡ್ತಿದ್ದೆ, ವೀಣಾ ಕಿರಣ್ ಅಂತ ನಾನು ಮೆನ್ಷನ್ ಮಾಡ್ತಿದ್ದೆ, ಅವ್ರು ವಿಕೆ ಅಂತ ಮೆನ್ಷನ್ ಮಾಡ್ತಿದ್ರು. ಈ ತರ ಮೆಸೇಜ್ಗಳೆಲ್ಲ ಇದೆ. ಮತ್ತೆ ವಾಯ್ಸ್ ರೆಕಾರ್ಡ್ ಇದೆ. ಇದಕ್ಕಿಂತ ಇನ್ನೇನ್ ಅದೊಂದಿಲ್ಲ ಅನ್ಬಿಟ್ಟು ನನ್ಗೆ ಅನ್ಯಾಯ ಆಗ್ಬಿಡ್ಲ ಸರ್. ನನ್ಗೆ ಅನ್ಯಾಯ ಆಗಿದೆ. ಮುಂದೆ ನನ್ ಮಗಳು ಇದೆ. ಇಲ್ಲಿ ನನ್ ಫ್ಯೂಚರ್ ಮಾತ್ರ ಇಲ್ಲ, ಮುಂದೆ ನನ್ ಮಗಳು ಇದೆ. ಮುಂದೆ ನನ್ ಮಗಳು ಕೆಟ್ಟ ಹೆಸರು ಬರುತ್ತೆ. ಹಿಂಗೆ ನನ್ ಮೊದ್ಲೇ ಮದ್ವೆ ಡೈವರ್ಸ್ ಆಗಿತ್ತು, 2ನೇ ಯಾವ್ದೋ ಒಂದ್ ಹುಡುಗನ್ ಮದ್ವೆ ಆದ್ರು, ಅದು ಕೂಡ ಹಿಂಗಾಯ್ತು. ಮತ್ತೆ ನನ್ ಮಗಳ ಜೀವನ ಕೆಟ್ಟಾಗುತ್ತೆ ಸರ್. ನನ್ಗೆ ಏನು ಅಂದ್ರೆ ಯಾವ ಕಡೆಯಿಂದ ಅಂದ್ರು ಸರಿ ಸರ್, ನಂಗ್ ನ್ಯಾಯ ದೊರಕಿಸ್ಕೊಡಿ. ನಮ್ ಇಲ್ಲಿ ನ್ಯಾಯ ಕೇಳಿ ಮಾತ್ರ ಬಂದಿರೋದು. ಅವರಿಂದ ಹಣ ಆಗ್ಲಿ ಆಸ್ತಿ ಆಗ್ಲಿ ನಮ್ ಜೀವನಾಂಶ ಕಟ್ಬೇಕು. ನಮ್ ಮೊದ್ಲೇ ಡೈವರ್ಸ್ ಮಾಡ್ದಾಗ್ಲೇ ನಾನು ಏನು ಕೇಳಿಲ್ಲ ಸರ್, ಇವ್ರು ಕೇಳ್ತಿಲ್ಲ. ನನಗ್ ಬೇಕಾಗಿರೋದು ಜೀವನ, ಅವ್ರ ಜೊತೆ ಜೀವನ. ನಮ್ ಗಂಡ ಬಿಟ್ಟವಳಂತ ಬದುಕಕ್ ನಂಗೆ ಇಷ್ಟ ಇಲ್ಲ. ನನ್ ಜೀವನ ಬೇಕು. ಅದರಿಂದ ನಾನು ಮಾಧ್ಯಮದಲ್ಲಿ ಬಂದಿದ್ದೀನಿ. ನನ್ಗೆ ನ್ಯಾಯ ದೊರಕಿಸ್ಕೊಡು. ವೀಣಾ. ನಮ್ದು ತಾಯಿ ಮನೆ ಬೆಳಗೊಳ. ಈಗಿರೋದು ಭೈರವೇಶ್ವರ ನಗರ. ಹೇಳಿ. ಆದ್ರೆ ಯಾವ್ದ್ರಲ್ಲಿ ಅವಳು ನಿನ್ ಖುಷಿ ಹುಡುಕ್ತಾವಳೆ? ಸರಿ ಆಯ್ತು, ಗಂಡ ಹೇಳಿದ ಮಾತು ಕೇಳಬೇಕು, ಒಳ್ಳೆ ತರನೇ ಇರಬೇಕು. ಎಲ್ಲ ಹೆಣ್ಮಕ್ಳು ಅದನ್ನೇ ಬಯಸೋದು. ಅದಕ್ಕೆ ನಾವೇನ್ ಮಾಡ್ಬೇಕು? ಡೈಲಿ ಅವಳಿಗೆ ತಾಕತ್ತಿಲ್ವಾ ಅದನ್ನ ಬಿಡ್ಸಕ್ಕೆ? ಅದನ್ನ ಮಾಡ್ಬೋದಲ್ಲ ಅವಳು ಪ್ರೀತಿಯಿಂದಾನೇ ಅದನ್ನ ಮಾಡ್ಬೋದಲ್ಲ ಅವಳು. ನೀನ್ ಅವಳ ಪ್ರೀತಿಯಿಂದ ಇದ್ದಿದ್ರೆ ನೀನ್ ಮಾಡ್ತಿರ್ಲಿಲ್ವಾ? ಅವಾಗ ಸಿಗರೇಟ್ ಸೈತಿಲ್ವಾ? ಒಂದು ಸೈತಿಲ್ವಾ? ಡ್ರಿಂಕ್ಸ್ ನಾನ್ ಸಿಕ್ಕಂದ್ಮೇಲ ಸರಿ. ಈಗ ಅದನ್ನೆಲ್ಲ ಬಿಡ್ತೀನಿ, ನನ್ನ ಜೊತೆ ಪ್ರೀತಿಯಿಂದ ಇರ್ತೀಯ ಅಂತ ಕೇಳಿ. ಏನಂತ? ನಂಗೆ ಎಲ್ಲಾನು ಬೇಕು. ನನ್ನನ್ನ ಚೆನ್ನಾಗಿ ನೋಡ್ಕೋಬೇಕು, ನನ್ನ ಕೇರಿಂದ ನೋಡ್ಕೋಬೇಕು, ನನ್ನ ಪ್ರೀತಿಯಿಂದ ನೋಡ್ಕೋಬೇಕು. ನಂಗೆ ಅದು ಬೇಕು. ಅದು ಬೇಕು. ಯಾಕೆ? ಅದಕ್ಕೂ ಇದಕ್ಕೂ ಸಂಬಂಧ ಏನು? ಅದಕ್ಕೂ ಇದಕ್ಕೂ ಸಂಬಂಧ ಏನು? ಅದೇ ಯಾಕೆ? ಯಾಕೆ ಅದಕ್ಕೆ ರೀಸನ್ ಬೇಕು ತಾನೇ. ಲೈಫಲ್ಲಿ ಈಗ ಸಂಸಾರ ಮಾಡ್ಕೊಂಡು ಯಾರು ಲೈಫಲ್ಲಿ ಸೆಟ್ಲ್ ಆಗಿಲ್ವಾ? ಗಂಡ ಜೊತೆ ಮಲ್ಕೊಂಡು ಯಾರು ಲೈಫಲ್ಲಿ ಸೆಟ್ಲ್ ಆಗಿಲ್ವಾ? ಮತ್ ನಿನ್ನಿಷ್ಟಕ್ಕೆ ಯಾರು? ಅವಳಿಗೆ ಇಷ್ಟ ಇಲ್ಲ, ಅವಳ ಮನ್ಸಿಗೆ ಬೇಕಾಗಿಲ್ಲ. ನಿನಗೆ? ನಾನು ಇದನ್ನೇ ಕೇಳೋದು, ಪ್ರತಿ ಸತಿ ಜಗಳ ಆದಾಗ್ಲೂ ಇದೇ ಹೇಳೋದು ಅಷ್ಟೇ. ಮಾತು ಬರೋದೇ ಅಷ್ಟು.
ಹಂಗಾರೆ ನೀನು ಅವಳನ್ನ ದಿನ ಹಿಡ್ಕೊಂಡು ಎಳಿತಾ ಇದೆಯಾ ನಂಗೆ ಬೇಕು ಬೇಕು ಅಂತ? ಆಗಲ್ಲ ಅನ್ನೋಕ್ಕೆ ನಾನು ದಿನ ನಾನು ನಿನ್ನ ಜೊತೆ ಮಲ್ಕೊಳಕ್ಕಾಗಲ್ಲ ಅಂತ ಹೇಳೋಕ್ಕೆ ಅವಳು ಡೈಲಿ ಹಿಡ್ಕೊ ಎಳಿತಾ ಇದೆಯಾ? ಅಪ್ಪ ಅದು ನನಗೆ ಗೊತ್ತು, ಬಟ್ ಅವರು ಅದನ್ನ ಅರ್ಥ ಮಾಡ್ಕೊತಾ ಇಲ್ಲ. ಅದನ್ನ ನೀನು ಕೇಳಪ್ಪ. ನಾನು ನಾನು ಡೈಲಿ ಅದನ್ನೇ ಹಿಡ್ಕೊ ಕೇಳ್ತಾ ಎಳಿತಾ ಇದ್ದೀನ? ನಂಗೆ 3 ಹೊತ್ತು ನಾನು- ಬೇಕು ಅಂತ ಹಿಡ್ಕೊಂಡು ಎಳಿತಾ ಇದ್ದೀನ ನಿನ್ನ? ನಾನು ಸೆಕೆಂಡ್ ಶಿಫ್ಟ್ ಇದ್ರೆ ಮನೇಲಿ ಇರ್ತೀನಿ. ತಲ್ಪೇಟ್ ಹೋದಳ ಥರನೇ ಮಾತಾಡ್ತೀಯಲ್ಲ, ನನ್ಗೆ ಯಾರ ಹತ್ರ ಹೇಳಿ? ಏನಂತ ಹೇಳಿ? ನಾನು ಅದನ್ನೇ ಕೇಳ್ತಾ ಇರೋದು ಅವಳ ಹತ್ರ. ಹ್ಞೂ ಅವಳು ಅದನ್ನ ಹೇಳಿ ನನ್ನ ಕೈಲಿ ಆಗಲ್ಲ. ಹ್ಞೂ ಅಷ್ಟೇ. ಆಗಲ್ಲ ಅನ್ನೋಕ್ಕೊಂದು ರೀಸನ್ ಇರಬೇಕು. ನನ್ಗೆ ಇಷ್ಟ ಇಲ್ಲ, ನನ್ಗೆ ಆಗಲ್ಲ. ಸರಿ ಆಯ್ತು, ನಿನ್ನ ಪ್ರೀತಿನ ನೋಡ್ಕೋದಾಳಂತ? ಈಗ ನೀನು ಹೆಂಗ್ ಬಯಸೋ ನೋಡ್ಕೊತಾ ಪ್ರೀತಿಯಿಂದ ನೋಡ್ಕೋತಾಳೆ ಈಗ ಹೆಂಗ್ ನೋಡ್ಕೊತಾ ಇದೀನಿ ನಂಗೆ ಹಾಂ? ಈಗ ಹೆಂಗೆ ಕಸಿನ ಥರ ನೋಡ್ಕೋತಾಳೆ? ಇವೆಲ್ಲ ಬಿಟ್ಕೊಡು ನೀನುವೆ. ಹಾಂ ಬಿಟ್ಬಿಡಿ. ಈಗ ಬಿಟ್ಟಿದ್ದೀರಲ್ವಾ, ಸಿಗರೇಟ ನೀವು ಬಿಟ್ಟಿದ್ದೀರಿ, ಡ್ರಿಂಕ್ಸು ನೀವು ಮಾಡ್ತಿಲ್ಲ, ಹೌದು ತಾನೇ? ಬಿಟ್ಬಿಡಿ. ನನಗೆ ನಾನು ಖುಷಿಯಾಗಿರೋ ಥರ ನೀನು ನೋಡಿ, ಅದು ಬೇಡವೇ ಬೇಡ ಆಯಿತು, ನಾನು ಖುಷಿಯಾಗಿರೋ ಥರ ನೀನು ನೋಡ್ಕೊ. ನೋಡ್ಕೊತಾ ಇದೀನಿ. ನೀನು ನೋಡ್ಕೊಳ್ಳೋದ್ರಲ್ಲಿ ನಂಗೆ ಖುಷಿ ಇಲ್ಲ. ಏನ್ ಕಮ್ಮಿ ಮಾಡಿದೀನಿ? ನೀನು ನೋಡ್ಕೊಳ್ಳೋದ್ರಲ್ಲಿ ನಂಗೆ ಖುಷಿ ಇಲ್ಲ. ಏನ್ ಕಮ್ಮಿ ಮಾಡಿದೀನಿ? ನಿಮ್ಗೆ ಹೇಳ್ದೆ ಎಲ್ಲಾರು ಹೋಯ್ತಾ ಇದೀನಾ? ಇಲ್ಲ ಇನ್ನೊಬ್ಬನ ಜೊತೆ ಸುತ್ತಾ ಇದೀನಾ? ಇಲ್ಲ ಇನ್ನೊಬ್ಬನ ಜೊತೆ ಮಾತಾಡ್ತಾ ಇದೀನಾ? ಯಾರು ಮಾಡ್ತಾ ಇದೀನಾ ಹೇಳು? ಅದು ನೀನೇ ಮಾತಾಡ್ತಾ ಇದೀಯ ಅಂದ್ರೆ ನೀನು ಮಾಡ್ತಾ ಇರ್ಬೋದು. ಹಂಗೇನಾದ್ರು ಇದ್ರೆ ಹೇಳು. ನೀನು ಮಾತಾಡ್ತಾ ಇದೀಯ ಅಂದ್ರೆ ನೀನು ಮಾಡ್ತಾ ಇರ್ಬೋದು. ನಾನು ಕೇಳಿಲ್ಲ ಅಲ್ವಾ ನಿನ್ನ? ನೀನು ಇನ್ನೊಬ್ಬನ ಜೊತೆ ಸುತ್ತಾ ಇದೆಯಾ, ಇನ್ನೊಬ್ಬನ ಜೊತೆ ಮಾತಾಡ್ತಾ ಇದೆಯಾ, ಇನ್ನೊಬ್ಬನ ಟೈಮ್ ಕೊಡ್ತಾ ಇದೆಯಾ, ಇನ್ನೊಬ್ಬನ ಲವ್ ಮಾಡ್ತಾ ಇದೆಯಾ, ನಾನು ಕೇಳಿಲ್ಲ. ಅದು ನೀನು ಹೇಳ್ಕೊತಾ ಇದೆಯಾ ಅಂದ್ರೆ ನಿನ್ನ ಮನ್ಸಿಗೆ ಅನಿಸ್ತಿದೆ ಅದು. ನೀನ್ ಮಾಡ್ತಿದ್ದೀರ ಆ ಥರ ನಾನು ಕಚರ ಕೆಲಸ ಮಾಡ್ತಾ ಇದೀನಾ? ಹಾಂ? ನೀವ್ ಮಾಡಿದ್ಯಲ್ಲ ಹಂಗೆ ನಾನು ಕಚರ ಕೆಲಸ. ಅದೇ ನೀನು ನನ್ನ ಜೊತೆಲಿ ಇರೋ ಥರ ಇದ್ದೀರ, ನಾನು ಕಚಡ ಕೆಲಸ ಮಾಡ್ತಿರ್ಲಿಲ್ಲ. ಅವ್ರ ಬಾಯಲ್ಲಿ ಅದೇ ಬರ್ತಾ ಇರೋದು. ಅದು ಬಿಟ್ರೆ ಇನ್ನೇನೋ ಬರ್ತಾ ಇಲ್ಲ. ಅದೇ ಈಗ ನಾನು ನಿನ್ನನ್ನು ಕೇಳ್ತಾ ಇರೋದು ಬರೀ ಅದೊಂದಕ್ಕೆ ಮಾತ್ರನ. ನಾನು ಹೌದಾ? ನಾನು ಹಂಗೆ ಅನ್ಕೊಂಡಿಲ್ಲ. ನಾನು ನಿಮ್ಮನ್ನ ಕೇಳ್ತಿರೋದು. ಅವ್ರು ಹೇಳ್ತಾ ಇರೋ ರೀಸನಲ್ಲಿ ನಾನು ನಿಮ್ಮನ್ನ ಕೇಳ್ತಾ ಇರೋದು. ಹೌದು. ಅವರು ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ, ನನ್ನ ಪ್ರೀತಿಯಿಂದನೇ ನೋಡ್ಕೊತಾ ಇದ್ದೀನಿ, ನಾನು ಖುಷಿಯಾಗೆ ನೋಡ್ಕೊತಾ ಇದ್ದೀನಿ, ಅದೊಂದನ್ನು ಬಿಟ್ಟು ಎಲ್ಲನೂ ಕೊಡ್ತಾ ಇದ್ದೀನಿ ಅಂದಮೇಲೆ ನನಗೆ ಈ ಮಧ್ಯದಲ್ಲಿ ಇದೇ ಪ್ರಶ್ನೆ ಬರೋದು. ಹೌದು ತಾನೇ? ಊಟದ ಈ ಪ್ರಶ್ನೆನೇ. ನಾನು ಎಲ್ಲ ರೀತಿಯೂ ನನ್ನ ಗಂಡನ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ, ನಾನು ನನ್ನ ಗಂಡನ ಜೊತೆ ಮಲ್ಕೊಳ್ಳೋದು ಒಂದೊಂದು ಬಿಟ್ಟು ಅಂದರೆ ಬೇರೆಯವ್ರು ಏನಂತಾರೆ ಅವಾಗ? ಇವನು ಎಲ್ಲ ಪ್ರೀತಿನೂ ಇಲ್ಲೇ ಐತೆ, ಅವಳು ಬರೀ ಅವಳು ಅವನು. ಅದೇ ತಾನೇ ಹುಟ್ಟೋದು ಬೇರೆಯವ್ರ ಮನಸ್ಸಲ್ಲಿ. ಈಗ ಹಂಗಾರೆ ನಾನು ಅದಕ್ಕೋಸ್ಕರ ಮಾಡ್ಕೊಂಡಿದ್ದೀನಿ. ಹಾಂ? ನಾನು ನಿನ್ನ ಅದಕ್ಕೋಸ್ಕರನೇ. ನಾನಂತ ಹೇಳ್ತಿಲ್ಲ. ನನಗೆ ಎಲ್ಲ ಸಿಕ್ಕಿದೆ. ನನ್ನ ಗಂಡನ ಪ್ರೀತಿ ಸಿಕ್ಕೈತೆ, ನನ್ನ ಗಂಡ ನನ್ನ ನಂಬ್ತಾರೆ, ನಾನು ಎಲ್ಲ ವಿಷಯಕ್ಕೂ ನಂಗೆ ಸಪೋರ್ಟ್ ಆಗವ್ರೆ, ನನ್ನ ಜೊತೆ ನನ್ನ ಗಂಡ ಹೆಂಗಿರ್ಬೇಕು ಹಂಗವ್ರೆ ಅಷ್ಟೇ. ನಾನು ನನ್ನ ಗಂಡನ ಪ್ರೀತಿಸ್ತೀನಿ, ನನ್ನ ಗಂಡಂಗೆ ಏನು ಬೇಕು ಬೇಡ ಅದನ್ನು ನಾನು ನೋಡ್ಕೊತೀನಿ. ನಾನು ಹೆಂಡತಿಯಾಗಿ ನಾನು ಏನು ಮಾಡಬೇಕು ಅದನ್ನು ನಾನು ಮಾಡ್ತಿದ್ದೀನಿ. ಮಾಡ್ತಿಲ್ವಾ? ಹೇಳಿ. ಮಾಡ್ತಿಲ್ವಾ? ಮಾಡ್ತೀವಿ. ನಾನೇನಿಲ್ಲ ಅಂತ ಹೇಳ್ತಿಲ್ವಲ್ಲ. ನನ್ನ ಹೆಂಡತಿ ಕರ್ತವ್ಯ ನಾನು ಕರೆಕ್ಟಾಗಿ ಮಾಡ್ತೀನಿ ತಾನೆ? ಹೌದು. ಜಗಳ ಎಲ್ಲರೂ ಆಡ್ತಾರೆ, ಎಲ್ಲ ಟೈಮಲ್ಲೂ ಎಲ್ಲರೂ ಎಲ್ಲನೂ ಮಾಡ್ತಾರೆ. ಎಲ್ಲ ಇದ್ರೇ ಸಂಸಾರ. ಜಗಳ, ಪ್ರೀತಿ, ಬೇರೆ ಮತ್ತೊಂದು ಮಗದೊಂದು ಎಲ್ಲ ಇದ್ರೇ ಸಂಸಾರ, ಪ್ರೀತಿ. ಅದು ನಮ್ಮಿಬ್ರು ಮಧ್ಯದಲ್ಲಿ ಇದೆ. ನನ್ನ ಗಂಡ ನನ್ನ ಜೊತೆಲಿ ಚೆನ್ನಾಗವನೆ, ನಾನು ನನ್ನ ಗಂಡನ ಜೊತೆ ಚೆನ್ನಾಗಿದ್ದೀನಿ. ನಂಗೆ ಇದ್ರಲ್ಲಿ ಕೊರತೆ ಇಲ್ಲ ನನ್ನ ಸಂಸಾರದಲ್ಲಿ. ಸೇಮ್ ನನ್ನ ಗಂಡನಿಗೂ ಅದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನೇನಾರು ತಪ್ಪಾಗಿ ಅಂದ್ಕೊಂಡಿದ್ದೀನಾ? ಅದೇ ನನಗೂ ಗೊತ್ತಾಯ್ತಲ್ಲ. ಸರಿ, ನಾವಿಬ್ರು ಜೊತೆಲಿದ್ದಾಗ ಯಾವಾಗಲೂ ನಾವು ಸೇರ್ಕೊಂಡೇ ಇರ್ತೀವ? ಇಲ್ಲ ಅಲ್ವಾ? ಇಲ್ಲ ತಾನೆ? ಅದೊಂದು ಭಾಗ ಅಷ್ಟೇ. ನಾವು ಜೊತೆಲಿದ್ದಾಗ ಅದೊಂದು ಭಾಗ ಅಷ್ಟೇ. ಅದನ್ನ ಬಿಟ್ಟು ಬೇರೆ ಎಲ್ಲನೂ ಮಾಡಿರ್ತೀವಿ ತಾನೆ ನಾವು. ಮಾತಾಡೋದು, ಜಗಳ ಮಾಡೋದು,
ಹಾಂ ಹೌದು. ಅದೇ ತಾನೇ ಸಂಸಾರ, ಅದೇ ತಾನೇ ಗಂಡ ಹೆಂಡತಿ, ಅದೇ ತಾನೇ ಪ್ರೀತಿ. ಹ್ಞೂ. ನಿನ್ನ ಹೆಂಡತಿ ಜೊತೆ ಆ ಥರ ಎಲ್ಲ ಇದೆಯಾ? ಹಾಂ ಸರಿ ಆಯಿತು ಕಣಪ್ಪ, ನಾನು ನಿನ್ನ ಜೊತೆ ಇರೋ ಥರ, ನಿನ್ನ ಮನೇಲಿ ಇರೋಷ್ಟೊತ್ತು ನಾನು ನಿನ್ನ ಜೊತೆ ಇರೋ ಥರ ಕೂರ್ಗಳಿ ಮನೇಲಿ ಆದ್ರೂ ನಿನ್ನ ಹೆಂಡತಿ ಹಂಗೆ ಇರ್ತಿದ್ಲ? ಹಾಂ ಇರ್ತಿದ್ವಿ, ಜೊತೆಲಿ ಇರ್ತಿದ್ವಿ. ಹಾಂ ಇರ್ತಿದ್ವಿ, ಜೊತೆಲಿ ಇರ್ತಿದ್ವಿ ಅಷ್ಟೇ. ಸೊ ನಾನು ಅದನ್ನ ಕೇಳ್ತಿಲ್ಲ ರೀ. ಈಗಲೂ ನೀವಿಬ್ಬರು ಜೊತೆಲೇ ಇದ್ದೀರಾ, ಒಂದೇ ಮನೇಲೇ ಇದ್ದೀರಾ, ಒಂದೇ ರೂಮಲ್ಲಿ ಇದ್ದೀರಾ, ಅದನ್ನ ನಾನು ಕೇಳ್ತಿಲ್ಲ. ನಾನು ನಿಮ್ಮ ಜೊತೆಲಿ ಇರೋ ಥರ ನೀವು ಎಷ್ಟೊತ್ತು ಮನೆ ಒಳಗೆ ಇರ್ತೀರೋ ಅಷ್ಟೊತ್ತು ನಾನು ನಿಮ್ಮ ಜೊತೆ ತೀಟೆ ಮಾಡೋದಾಗಲಿ, ಕೋಪ ಮಾಡ್ಕೊಳ್ಳೋದಾಗಲಿ, ಜಗಳ ಮಾಡೋದಾಗಲಿ, ಮುದ್ದು ಮಾಡೋದಾಗಲಿ ಅದನ್ನೆಲ್ಲ ಮಾಡ್ತೀನಲ್ಲ, ಆ ಥರ ನಿಮ್ಮ ಹೆಂಡತಿ ನಿಮ್ಮ ಜೊತೆ ಕೂರ್ಗಳಿ ಮನೇಲೂ ಇರ್ತಿದ್ರಾ? ಹಾಂ ಇಡ್ಲಾ? ಈಗ ಇಲ್ಲೇನಾಯಿತು? ಅಮ್ಮನ ಮನೆಗೆ ಬಂದು ಪ್ರಿವೇಸಿ ಕಮ್ಮಿ ಆಯಿತು. ಯಾಕೆ? ಅದು ಬೇರೆಯವ್ರ ಮನೆ. ಬೇರೆಯವ್ರ ಮನೆ ಬೇರೆಯವ್ರದ್ದು, ರೂಮು ನಿಮ್ಮಿಬ್ಬರದೇ ತಾನೆ? ನಂಗೆ ಇಷ್ಟ ಆಗಿಲ್ಲ. ಅದೇ ರೀಸನ್ನು, ಅವಳಿಗೆ ಇಷ್ಟ ಇಲ್ಲ ನೀನು. ಅವಳಿಗೇನೋ ನನ್ನ ಗಂಡ ನನ್ನ ಜೊತೆಗೆ ಅವನೇ ಅಂತ ಇರಬೇಕು, ಇರ್ತಾನೆ. ಅವಳು ಬೇಕು ಅಂದರೆ ಸೋಕೆ ಮಾಡಿಸ್ಬೇಕು, ಅವಳು ಚೆನ್ನಾಗಿರ್ಬೇಕು, ಅವಳು ಖುಷಿಯಾಗಿರ್ಬೇಕು ಅಷ್ಟೇ. ಅವನು ಇರೋಕ್ಕಾರು ಇರ್ಬೋದು, ಸಾಯೋಕ್ಕಾರು ಸಾಯ್ಬೋದು, ಅವ್ನು ಹಿಂಗಾರು ನಳ್ಬೋದು. ಅವ್ನು ಇನ್ನೊಬ್ರ ಹತ್ರ ಸಾಲ ಮಾಡ್ಕೊಬಂದು ಹಾಕ್ತಾನೋ, ಇನ್ನೊಬ್ರ ಹತ್ರ ಸಾಲ ಮಾಡ್ಕೊಬಂದು ನನಗೆ ಸೋಕೆ ಮಾಡಿಸ್ತಾನೋ, ಅದು ನಂಗೆ ಬೇಡ. ನನ್ನ ಸೋಕೆ ಅಷ್ಟೇ ಇಂಪಾರ್ಟೆಂಟು, ನನ್ನ ಖುಷಿ ಅಷ್ಟೇ ಇಂಪಾರ್ಟೆಂಟು ಅಲ್ವಾ? ಅವ್ರು ಅದನ್ನೇ ಕೇಳ್ತಾರೆ. ಅದನ್ನೇ ನಾನು ಹೇಳ್ತಾ ಇರೋದು. ಅವಳಿಗೆ ಅವಳು ಸೋಕೆ, ಅವಳು ಖುಷಿ ಅಷ್ಟೇ ಇಂಪಾರ್ಟೆಂಟು. ಹೋಗ್ಲಿ ಆಯಿತು, ನಿನ್ನ ಬಿಡಪ್ಪ, ಮಗು ಅವಳೇ ತಾನೇ ಜನ್ಮ ಕೊಟ್ಟಿರೋದು. ಹಾಂ ಅದಾಗಲೇ ಎಲ್ಲ ಗೊತ್ತಾಗೋ ಮಗುನಾ? ನಾನು ಪ್ರೀತಿ ನೋಡ್ಕೊಳತ್ತಾರ ನಿನ್ನ ಹೆಂಡತಿ ನಿನ್ನ ಮಗುನ ಕಾಲು ಭಾಗ ನೋಡ್ಕೊತಾರ? ಪಾಪನ್ ನೋಡ್ತಾರೆ. ಪಾಪ ವಿಚಾರದಲ್ಲಿ ಏನಿಲ್ಲ. ಹಾಂ ಬೈತಾಳೆ, ಹೊಡಿತಾಳೆ. ಏನಕ್ಕೆ? ಎಷ್ಟು ವರ್ಷ ಮಗುಗೆ ಎಷ್ಟು ವರ್ಷ? ಹಾಂ ಒಂದೂವರೆ ವರ್ಷದಲ್ಲಿ ಮಗು ಏನು ಮಾಡ್ಬೋದು? ಗಿಡ ಮಾಡಿದಾಗ ಹೊಡಿತಾಳೆ. ಪಾಪ ವಿಚಾರದಲ್ಲಿ ಅದು ಆ ವಿಷಯದಲ್ಲಿ ಮಾಡೋದೇ ತಾನೇ, ಅದು ಆ ಟೈಮಲ್ಲಿ ಮಾಡೋ ಏಜೆ ತಾನೆ. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಅದು ಹೆಂಗೆ ಆಟ ಆಡಬೇಕು ಹಂಗೆ ಆಟ ಆಡುತ್ತೆ. ಅದು ಆಟ ಮಾಡೋ ಟೈಮಲ್ಲಿ ಆಟ ಮಾಡುತ್ತೆ. ಆ ಏಜಲ್ಲೇ ತಾನೇ ಇರೋದು ಅದು ಮಗು. ಹಾಂ ಹೊಡೆದ್ಬಿಟ್ರೆ ತಾಯಿನಾ? ಅವಳಿಗೆ ಈಗ ಎಷ್ಟು ವಯಸ್ಸು? ಹಾಂ ನಿಮ್ಮ ಧರ್ಮಪತ್ನಿಗೆ ಏನು ಹಾಫ್ ಸಲ್ಟ್ ಅಲ್ವಾ? ಹಾಫ್ ಸಲ್ಟ್ ಹಾಂ ಎಷ್ಟು? 24? ಈಗ ಗೊತ್ತಾಗ್ದಿರೋ ಏಜಲ್ಲಿ ಏನಿಲ್ವಲ್ಲ? 13-14 ವರ್ಷಕ್ಕೆ ಮಗುನೇನು ಎತ್ಕೊಂಡಿಲ್ವಲ್ಲ ಅವಳು, ಗೊತ್ತಾಗಲ್ಲ ಅನ್ನೋಕ್ಕೆ, ನೋಡ್ಕೊಳಕ್ಕೆ. ಅವಳು ಮಾಡೋದು, ಅವಳಿಗೆ ಹೆಂಗೆ ಬೇಕು ಹಂಗೆ ನೋಡ್ಕೊಳ್ಳೋದು, ಏನು ಬೇಕು ಅದನ್ನು ಮಾಡೋದು. ಇಷ್ಟ ಇದ್ರೆ ತಿನ್ಬೋದು, ಕಷ್ಟ ಆದರೆ ಇರ್ಬೋದು, ಇರಬೇಕು ಅಷ್ಟೇ ಅಲ್ವಾ? ಇದನ್ನೇ ಪ್ರೀತಿ ಅಂತಾರ? ಇದನ್ನೇ ನಾನು ನನ್ನ ಗಂಡ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಅನ್ನೋದಾ? ಈಗ ಎಷ್ಟು ಟೈಮು? ಇಷ್ಟು ಬೇಗ ಫ್ಯಾಕ್ಟ್ರಿಗೆ ಹೋಗ್ತೀರಾ? ಇಲ್ಲ ನನ್ನ ಮಾತು ಕೇಳಿ ಕೇಳಿ ಬೇಜಾರೈತೈತಾ? ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀನಿ ಹಿಂದೆ. ಹೋಗ್ತಾ ಇದ್ದೀನಲ್ಲ, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬೇಕು. ಯಾಕೆ ಬರಲ್ಲ? ಬರಲ್ಲ ನಿನಗೆ ಗೊತ್ತಿರಬೇಕು. ನನಗೆ ಗೊತ್ತು. ಗೊತ್ತಾ? ಸರಿ, ನ್ಯೂ ಇಯರ್ಗೆ ಹಾಂ
ಹಾಂ ಹೊರಗಡೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಹೋಯ್ತು ಎಲ್ಲಿಗೆ ಅಂತ ಕೇಳಲ್ಲ. ಎಲ್ಲಿಗೆ? ಅದೇ ನಾನು ಹೇಳಿದ್ರೆ ಕೇಳ್ತೀಯಲ್ರಿ. ನಾನು ಫ್ಯಾಕ್ಟ್ರಿಗೆ ಹೋದ್ಮೇಲೆ ಮಾಡ್ತೀನಿ ಅಂತಂದೆ ಅಲ್ವಾ? ಇವಾಗ ಇದೇ ಫೋನ್ ಲಾಸ್ಟಾ? ಏನಿಲ್ಲ ತಾನೆ? ಆಗ್ಬೋದು. ಅಷ್ಟೇನಾ? ಹಾಂ ಅಷ್ಟೇನಾ? ಅಯ್ಯೋ ಅಯ್ಯೋದು ಅಯ್ಯೋ ಮತ್ತೆ ಹಾಂ ಮಿಸ್ ಯು ಟು ಸೋ ಮಚ್ ರೀ ಸರ್ ಮಾಡಿ.